ಇಂದಿನಿಂದ ನಾವು ಶಿವ ಸಹಸ್ರನಾಮ ಸೀರೀಸ್ ಅನ್ನು ಪ್ರಾರಂಭಿಸುತ್ತಿದ್ದೇವೆ. ಈ ಸೀರೀಸ್ ಅಲ್ಲಿ ಪ್ರತಿದಿನ ಶಿವ ಸಹಸ್ರನಾಮ ಸ್ತೋತ್ರಗಳನ್ನು ಶಿವನ ಪ್ರತಿಯೊಂದು ನಾಮದ ಅರ್ಥದೊಂದಿಗೆ ಪೋಸ್ಟ್ ಮಾಡುತ್ತೇವೆ. ಎಲ್ಲಾ ಸ್ತೋತ್ರಗಳನ್ನು ತಿಳಿಯಲು ನಮ್ಮ ಚಾನೆಲ್ ಅನ್ನು ನಿಯಮಿತವಾಗಿ ವೀಕ್ಷಿಸಿ. ಶಿವ ಸಹಸ್ರನಾಮ ಸ್ತೋತ್ರವು ಶಿವನ 1008 ಹೆಸರುಗಳನ್ನು ಒಳಗೊಂಡಿದೆ. ಈ ಶಿವ ಸಹಸ್ರನಾಮವನ್ನು 2 ರೀತಿಯಲ್ಲಿ ಪಠಿಸಬಹುದು. ಒಂದು ಸ್ತೋತ್ರ ರೂಪದಲ್ಲಿ ಅಥವಾ ನಾಮಾವಳಿ ರೂಪದಲ್ಲಿ ಪಠಿಸಬಹುದು. ಈ ಸರಣಿಯಲ್ಲಿ ಪ್ರತಿದಿನ ನಾವು ಶಿವ ಸಹಸ್ರನಾಮದಿಂದ ಒಂದು ಸ್ತೋತ್ರವನ್ನು ಪೋಸ್ಟ್ ಮಾಡುತ್ತೇವೆ ಮತ್ತು ಅದರೊಂದಿಗೆ ಆ ಸ್ತೋತ್ರಗಳಲ್ಲಿ ಪ್ರತಿಯೊಂದು ಶಿವನಾಮದ ಅರ್ಥವನ್ನು ತಿಳಿಸುತ್ತೇವೆ. ಇಂದು ಈ ವಿಡಿಯೋದಲ್ಲಿ ನಾವು ಧ್ಯಾನ ಶ್ಲೋಕ ಮತ್ತು ಶಿವ ಸಹಸ್ರನಾಮದ ಮೊದಲ ಸ್ತೋತ್ರವನ್ನು ತಿಳಿಯೋಣ. ಮೊದಲು ಮಂಗಳಾಚರಣದಿಂದ ಆರಂಭಿಸೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಈ ಮಂಗಳಾಚರಣದಲ್ಲಿ ನಾವು ಶ್ರೀ ಗಣೇಶನನ್ನು ಪ್ರಾರ್ಥಿಸುತ್ತೇವೆ. ಈ ಮಂಗಳಾಚರಣದ ಅರ್ಥವು ಹೀಗಿದೆ: ಶ್ವೇತವಸ್ತ್ರಾಧಾರಿ, ಸರ್ವವ್ಯಾಪಿ ಮತ್ತು ಯಾವಾಗಲೂ ಚಂದ್ರನ ಬಣ್ಣದಂತೆ ಹೊಳೆಯುವ, 4 ತೋಳುಗಳನ್ನು ಹೊಂದಿರುವ, ಸದಾ ನಗುತ್ತಿರುವ ಮುಖವನ್ನು ಹೊಂದಿರುವ ಶ್ರೀ ಗಣೇಶನನ್ನು ನಾನು ಧ್ಯಾನಿಸುತ್ತೇನೆ. ನನ್ನ ದಾರಿಯಲ್ಲಿರುವ ಎಲ್ಲ ಅಡೆತಡೆಗಳನ್ನು ನಿವಾರಿಸುವಂತೆ ಪ್ರಾರ್ಥಿಸುತ್ತೇನೆ. ಇದು ಶಿವನ ಧ್ಯಾನ ಶ್ಲೋಕ. ವಂದೇ ಶಂಭುಂ ಉಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯ ಶಶಾಂಕವಾನಿನಯನಂ ವಂದೇ ಮುಕುಂದ ಪ್ರಿಯಂ ವಂದೇ ಭಕ್ತಜನಾಶ್ರಯಂ ಚ ವರದಂ ವಂದೇ ಶಿವಂ ಶಂಕರಂ. ಈ ಧ್ಯಾನ ಶ್ಲೋಕದ ಅರ್ಥವು ಹೀಗಿದೆ: ಉಮಾದೇವಿಯ ಪತಿಯಾದ ಶಂಭು ಮಹಾದೇವನಿಗೆ ನನ್ನ ನಮನಗಳು. ದೇವತೆಗಳ ಗುರುವಾದ ಶಂಭು, ಈ ವಿಶ್ವಕ್ಕೆ ಕಾರಣನಾದ ಶಿವನಿಗೆ ನನ್ನ ನಮನಗಳು. ಸರ್ಪವನ್ನು ಆಭರಣವಾಗಿ ಧರಿಸಿದ ಮತ್ತು ಕೈಯಲ್ಲಿ ಜಿಂಕೆಯನ್ನು ಹೊತ್ತ ಶಂಭು ದೇವನಿಗೆ ನನ್ನ ನಮನಗಳು. ಎಲ್ಲ ಜೀವಿಗಳ ಪ್ರಭುವಿಗೆ ನನ್ನ ನಮನಗಳು. ಸೂರ್ಯ, ಚಂದ್ರ ಮತ್ತು ಬೆಂಕಿಯನ್ನು ಕಣ್ಣುಗಳನ್ನಾಗಿ ಹೊಂದಿರುವವನಿಗೆ ನನ್ನ ನಮನಗಳು. ಯಾರು ಮುಕುಂದನಿಗೆ ಪ್ರಿಯವಾದವನಿಗೆ ನನ್ನ ನಮನಗಳು. ಭಕ್ತರಿಗೆ ಆಶ್ರಯವಾಗಿರುವವನಿಗೆ ನನ್ನ ನಮನಗಳು. ನಮಗೆ ಶ್ರೇಷ್ಠ ಸ್ಥಾನಮಾನ ನೀಡುವವನಿಗೆ ನನ್ನ ನಮನಗಳು. ಶಿವ ಸಹಸ್ರನಾಮದ ಸ್ತೋತ್ರದ ನ್ಯಾಸವು ಹೀಗಿದೆ: ಅಸ್ಯ ಶ್ರೀ ಶಿವ ಸಹಸ್ರನಾಮ ಸ್ತೋತ್ರ ಮಂತ್ರಸ್ಯ ನಾರಾಯಣ ಋಷಿಃ ಶ್ರೀ ಶಿವೋ ದೇವತಾ ಅನುಷ್ಟಪ್ ಛಂದಃ ಸದಾಶಿವ ಬೀಜಂ ಗೌರಿ ಶಕ್ತಿಃ ಶ್ರೀ ಸದಾಶಿವ ಪ್ರೀತ್ಯರ್ಥೆ ಜಪೇ ವಿನಿಯೋಗಃ. ಇದು ಶಿವ ಸಹಸ್ರನಾಮ ಸ್ತೋತ್ರದ ಧ್ಯಾನ ಶ್ಲೋಕ. ಓಂ ಧ್ಯಾಯೇ ನಿತ್ಯಂ ಮಹೇಶಂ ರಜತಗಿರಿನಿಭಂ ಚಾರು ಚಂದ್ರಾವತಂಸಂ ರತ್ನಕಲ್ಪೋಜ್ವಲಾಂಗಂ ಪರಶುಮೃಗವರ ಭೀತಿ ಹಸ್ತಂ ಪ್ರಸನ್ನಂ ಪದ್ಮಾಸೀನಂ ಸಮಂತತ್ ಸ್ತುತಮಮರಗಣೆ ವ್ಯಾಘ್ರಕೃತಂ ವಸಾನಂ ವಿಶ್ವಾದ್ಯಂ ವಿಶ್ವಬೀಜಂ ನಿಖಿಲ ಭಯಹರಂ ಪಂಚವಕ್ತ್ರಂ ತ್ರಿನೇತ್ರಂ. ಶಿವ ಸಹಸ್ರನಾಮ ಸ್ತೋತ್ರ ಅಥವಾ ಶಿವ ಸಹಸ್ರನಾಮ ನಾಮಗಳನ್ನು ಪಠಿಸುವ ಮೊದಲು ಈ ಧ್ಯಾನ ಶ್ಲೋಕವನ್ನು ಪಠಿಸಲಾಗುತ್ತದೆ. ಈ ಶ್ಲೋಕವು ಭಗವಾನ್ ಶಿವನ ರೂಪವನ್ನು ವಿವರಿಸುತ್ತದೆ. ಅದರಿಂದ ಶಿವ ಸಹಸ್ರನಾಮ ಸ್ತೋತ್ರವನ್ನು ಪಠಿಸುವ ಮೊದಲು ಭಗವಾನ್ ಶಿವನ ದೈವಿಕ ರೂಪವನ್ನು ಧ್ಯಾನಿಸುವುದು ಮುಖ್ಯ. ಈ ಧ್ಯಾನ ಶ್ಲೋಕದ ಅರ್ಥವು ಹೀಗಿದೆ: ನಾನು ಭಗವಂತ ಮಹೇಶನನ್ನು ನಿರಂತರವಾಗಿ ಧ್ಯಾನಿಸುತ್ತೇನೆ. ಯಾರು ಹಿಮದಿಂದ ಅಮೃತವಾದ ಪರ್ವತಗಳನ್ನು ಹೋಲುವವನು, ಯಾರು ಚಂದ್ರನನ್ನು ಆಭರಣದಂತೆ ಧರಿಸುವವನು, ಯಾರು ರತ್ನದ ಹೊಳಪಿನಂತೆ ದೇಹವನ್ನು ಪ್ರಜ್ವಲಿಸುವವನು, ಯಾರು ತ್ರಿಶೂಲವನ್ನು ಹೊಂದಿರುವವನು, ಯಾರು ತನ್ನ ಭಕ್ತರನ್ನು ರಕ್ಷಿಸಲು ಯಾವಾಗಲೂ ಕೈಗಳನ್ನು ಎತ್ತುವವನು, ಯಾರು ಯಾವಾಗಲೂ ದಯಾಳುವಾಗಿ ಕಾಣುವವನು, ಯಾರು ಎಲ್ಲ ದೇವತೆಗಳಿಂದ ಸ್ತುತಿವರೆದ ಕಮಲದ ಮೇಲೆ ಕುಳಿತಿರುವವನು, ಯಾರು ಹುಲಿ ಚರ್ಮವನ್ನು ಧರಿಸಿರುವವನು, ಯಾರು ವಿಶ್ವವು ಇನ್ನೂ ಆಕಾರಕ್ಕೆ ಬರದ ಕಾಲದಿಂದಲೂ ಅಸ್ತಿತ್ವದಲ್ಲಿದ್ದವನಿಗೆ ನಾನು ನಮಸ್ಕರಿಸುತ್ತೇನೆ, ಯಾರು ಎಲ್ಲ ಭಯಗಳನ್ನು ಮತ್ತು ದುಃಖಗಳನ್ನು ಜಯಿಸುವವನು ಮತ್ತು ಯಾರು 5 ಮುಖಗಳನ್ನು ಮತ್ತು 3 ಕಣ್ಣುಗಳನ್ನು ಹೊಂದಿರುವವನು. ಈಗ ಶಿವ ಸಹಸ್ರನಾಮದ ಮೊದಲ ಸ್ತೋತ್ರವನ್ನು ಪಠಿಸೋಣ. ಓಂ ಸ್ಥಿರಸ್ಥಾನೋ ಪ್ರಭುರ್ಭಾನೋ ಪ್ರವರೋ ವರಧೋ ವರಃ
ಸರ್ವಾತ್ಮ ಸರ್ವವಿಖ್ಯಾತ ಸರ್ವಾ ಸರ್ವಕರೋ ಭವಃ. ಈ ಸ್ತೋತ್ರದಲ್ಲಿ ಶಿವನ 12 ನಾಮಗಳಿವೆ. ಈಗ ಶಿವನ ಪ್ರತಿಯೊಂದು ನಾಮದ ಅರ್ಥವನ್ನು ತಿಳಿದುಕೊಳ್ಳೋಣ. ಶಿವನ ಮೊದಲ ನಾಮ ಓಂ ಸ್ಥಿರಾಯೇ ನಮಃ. ಈ ನಾಮದ ಅರ್ಥವೆಂದರೆ ಸದಾ ಶಾಶ್ವತವಾಗಿರುವ ಮತ್ತು ನನ್ನ ಜೀವನದಲ್ಲಿ ಸ್ಥಿರತೆಯನ್ನು ನೀಡುವ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಎರಡನೆಯ ನಾಮ ಓಂ ಸ್ಥಾನವೇ ನಮಃ. ಈ ನಾಮದ ಅರ್ಥ ಈ ಜಗತ್ತಿನ ಅಕ್ಷವಾಗಿರುವ ಮತ್ತು ಈ ಜೀವನದಲ್ಲಿ ನನಗೆ ಉತ್ತಮ ಸ್ಥಾನವನ್ನು ನೀಡುವ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಮೂರನೆಯ ನಾಮ ಓಂ ಪ್ರಭವೇ ನಮಃ. ಈ ನಾಮದ ಅರ್ಥ ಈ ಇಡೀ ಪ್ರಪಂಚದ ಪ್ರಭುವಾದ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ನಾಲ್ಕನೇ ನಾಮ ಓಂ ಭೀಮಾಯೇ ನಮಃ. ಈ ನಾಮದ ಅರ್ಥ ನಮ್ಮ ಎಲ್ಲ ಭಯಗಳನ್ನು ಹೋಗಲಾಡಿಸುವ ಭಗವಂತನಿಗೆ ನನ್ನ ನಮನಗಳು. ಶಿವನ 5ನೇ ನಾಮ ಓಂ ಪ್ರವರಾಯೇ ನಮಃ. ಈ ನಾಮದ ಅರ್ಥ ನಮ್ಮ ಜೀವನದಲ್ಲಿ ಬಹಳ ವಿಶೇಷವಾದ ಭಗವಂತನಿಗೆ ನನ್ನ ನಮನಗಳು. ಶಿವನ 6ನೇ ನಾಮ ಓಂ ವರದಾಯೇ ನಮಃ. ಈ ನಾಮದ ಅರ್ಥ ನಮ್ಮ ಎಲ್ಲ ವರಗಳನ್ನು ಪೂರೈಸುವ ಭಗವಂತನಿಗೆ ನನ್ನ ನಮನಗಳು. ಶಿವನ 7ನೇ ನಾಮ ಓಂ ವರಾಯೇ ನಮಃ. ಈ ನಾಮದ ಅರ್ಥ ಎಲ್ಲವನ್ನು ಹರಡುವ ಮತ್ತು ಅವುಗಳನ್ನು ಅದೃಶ್ಯವಾಗಿಸುವ ಜವಾಬ್ದಾರಿಯನ್ನು ಹೊಂದಿರುವ ಆ ಭಗವಂತನಿಗೆ ನನ್ನ ನಮನಗಳು. ಶಿವನ 8ನೇ ನಾಮ ಓಂ ಸರ್ವಾತ್ಮನೇ ನಮಃ. ಈ ನಾಮದ ಅರ್ಥ ಪ್ರತಿಯೊಂದು ಜೀವಿಯ ಆತ್ಮವಾಗಿರುವ ಆ ಭಗವಂತನಿಗೆ ನನ್ನ ನಮನಗಳು. ಶಿವನ 9ನೇ ನಾಮ ಓಂ ಸರ್ವವಿಖ್ಯಾತಾಯೇ ನಮಃ. ಈ ನಾಮದ ಅರ್ಥ ಸದಾ ಪ್ರಸಿದ್ಧನಾಗಿರುವ ಭಗವಂತನಿಗೆ ನನ್ನ ನಮನಗಳು. ಶಿವನ 10ನೇ ನಾಮ ಓಂ ಸರ್ವಸ್ಮೇ ನಮಃ. ಈ ನಾಮದ ಅರ್ಥ ಎಲ್ಲೆಡೆ ಹರಡಿರುವ ಆ ಭಗವಂತನಿಗೆ ನನ್ನ ನಮನಗಳು. ಶಿವನ 11ನೇ ನಾಮ ಓಂ ಸರ್ವಕಾರಾಯೇ ನಮಃ. ಈ ನಾಮದ ಅರ್ಥ ಎಲ್ಲವನ್ನೂ ಮಾಡುವ ಮತ್ತು ಎಲ್ಲವನ್ನೂ ನೋಡಿಕೊಳ್ಳುವ ಆ ಭಗವಂತನಿಗೆ ನನ್ನ ನಮನಗಳು. ಶಿವನ 12ನೆಯ ನಾಮ ಓಂ ಭಾವಾಯೇ ನಮಃ. ಈ ನಾಮದ ಅರ್ಥ ಎಲ್ಲದರ ಮೂಲನಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಇದಿಷ್ಟು ಶಿವ ಸಹಸ್ರನಾಮದ ಮೊದಲ ಸ್ತೋತ್ರದ ಬಗ್ಗೆ. ನಾಳೆಯ ವಿಡಿಯೋದಲ್ಲಿ ಶಿವ ಸಹಸ್ರನಾಮದ 2ನೇ ಸ್ತೋತ್ರದ ಬಗ್ಗೆ ತಿಳಿಯೋಣ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.